ಗಿಲ್ಲಿ ಏನ್ ಓದಿರೋದಮ್ಮ? ಓದಿದ್ದೆಲ್ಲ ಎಲ್ಲಿ? ದೊಡ್ಡಿ ಇಲ್ಲಿ ಬೊಂಡೂರ್ಲಿ ಅವ್ನು SSC ಗಂಟ ಓದದ್ದು. ಆಮೇಲೆ KM ದೊಡ್ಡಿ ಅಂತದೆ ನಮ್ಮ ಪಕ್ಕ ಮಳವಳ್ಳಿ ಪಕ್ಕ. ಅಲ್ಲಿ ಐಟೆ ಮಾಡಿದ್ದು. ಅಂದ್ರೆ ಐಟೆ ಪರೀಕ್ಷೆ ಬರ್ದು ಅವ್ ಬರ್ದು ಇವಾಗ ಬೆಳಿಗ್ಗೆ ಬರದ್ನ ಸಾಯಂಕಾಲನೇ ಬೆಂಗಳೂರಿಗೆ ಎದ್ಬಿಟ್ನ. ಅದಂತೂ ನನ್ಗಂತೂ ತುಂಬಾ ನೋವು ಅವಾಗ. ಅಂದ್ರೆ ಮುಂದೆ ಓದ್ಸುಮೇನೋ ಪುನಃ ಇವ್ನು ಹೊಂಟು ಅದ್ನ ಏನ್ ಮಾಡೋದು ಎತ್ ಮಾಡೋದು ಅಂತ ತುಂಬಾ ಅವ್ನು ಎಲ್ಲವನೇ ಏನು ಅನ್ನೋದೇ ಗೊತ್ತಿರ್ಲಿಲ್ಲ ನಮ್ಗೆ. ಆಮೇಲೆ ಈಗೆಲ್ಲ ಮೊಬೈಲಲ್ಲಿ ಎಲ್ಲ ಬರುದು, ಮೊಬೈಲಲ್ಲಿ ನೋಡುದು. ಆಮೇಲೆ ಯಾರೋ ಹುಡ್ಗರ್ ಕರ್ಕೊಂಡ್ ಅಮ್ಮ ಅಕ್ಕ ನಿನ್ ಮಗ ನೋಡು ಮೊಬೈಲಲ್ಲಿ ಬಂದಾನೆ ನೋಡು ನೋಡು ಅಂದಾಗ ನನ್ಗೆ ಆವಾಗ ತುಂಬಾ ಖುಷಿ. ನಮ್ ಅಪ್ಪ ಬೈತಾ ಇರ್ತಾನೆ. ನಮ್ ತರಕಾರಿ ನೆಡ್ತಿದ್ಮು, ನಾವು ಎಮ್ಮೆ ಆಡು ಇವೆಲ್ಲ ಮೇಯಿಸ್ತಿದ್ಮು. ಅದಕ್ಕ ಕುರಿ ಮೇಯ್ಸುದ್ ಜಾಸ್ತಿ. ಅಂದ್ರೆ ಇವನು ಅಪ್ಪ ಬೈತಾ ಇರ್ತಾನೆ, ನಾನ್ ಯಾವಾಗ್ಲೂ ಗೇತ್ಲೆ ಇರ್ಬೇಕು, ಎಲ್ಲೂ ಹೋಗುವಷ್ಟಿಲ್ಲ, ಎಲ್ಲೂ ಬರುವಷ್ಟಿಲ್ಲ, ಈಗ ಹುಡುಗರ ಜೊತೆಲಿ ಹೋಗುವಷ್ಟಿಲ್ಲ, ಆಟ ಆಡುವಷ್ಟು. ಅವ್ನ್ಗೆ ಆಟ ಆಡ್ಬೇಕು. ಅವನು ಒಂಥರ ಈ ತರ ಈಗ ಬಿಗ್ ಬಾಸ್ ಯಾವ ತರ ಮಾಡ್ತಿಲ್ಲ ಅದೇ ತರ ಅವನು ಆಗ್ ಮಾಡ್ಬೇಕು ಅಂತ ಅವನ್ ಅಂತಿದ್ದ. ಇವ್ರಪ್ಪ ಏನಿದ್ರು ಬರ್ಬೇಕಾ ಮನೆಗೆ ಕಾಡ್ಗೋಗ್ಬೇಕು, ಕಾಡ್ಗೋಬೇಕಾ ಕೆಲ್ಸ ಮಾಡ್ಬೇಕು ಅಷ್ಟೇ. ಅವ್ವ ನಾ ಬೆಂಗ್ಳೂರ್ಗೆ ಎದ್ಬಿಡ್ತೀನಿ, ಹೇಳ್ತಿದ್ದ. ಆವಾಗ ನನ್ಗೆ ಇವ್ನು ಸುಮ್ಮನ್ ತಮಾಷೆಗಂತಾನೆ ನೀವ್ ಸೀರಿಯಸ್ ಆಗಿ ಎಂತ ಇಲ್ಲ ಅಂತ ನಾ ತಿಳ್ಕೊಬಿಟ್ಟಿದ್ದಿ. ಆಮೇಲೆ ಇವ್ನು ಹೋಗ್ಬೇಕಾದ್ರು ಸೀರಿಯಸ್ ಆಗೇ ಮಾಡ್ಬಿಟ್ಟವ್ನೆ ಅಂದ್ಬಿಟ್ಟು ಆವಾಗ ತುಂಬಾ ನೋವು ದುಃಖ. ಅಯ್ಯೋ ಆವಳ ಯಾರಿಗೂ ಬೇಡ. ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.